ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಗೆ ತಿಳ್ಕೊಳ್ತಕ್ಕಂಥದ್ದು? ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಒಂದು 3 ರೂಲನ್ನು ತಿಳ್ಕೊಬೇಕಾಗುತ್ತೆ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಏನು? ಸೊ ಈ ಡಿಸೆಂಟ್ರಲೈಸ್ಡ್ ಅಂದರೆ ಏನು? ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ ಏನು? ಹಾಯ್, ನಾನು ನಿಮ್ಮ ವಿಪತಿ ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಫೌಂಡರ್ ಆಫ್ ವಿ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಗೆ ತಿಳ್ಕೊಳ್ತಕ್ಕಂಥದ್ದು? ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಒಂದು ಡಿಜಿಟಲ್ ಕರೆನ್ಸಿ. ಇದು ನಮ್ಮ ಕಣ್ಣು ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಮತ್ತು ಇದನ್ನು ಹೇಗೆ ನಂಬೋದು? ನಾವು ಈಗಾಗಲೇ ಬಳಕೆ ಮಾಡ್ತಾ ಇದ್ದಾವೆ. ಒಂದು ಗೂಗಲ್ ಪೇ ಆಗ್ಬೋದು, ಫೋನ್ಪೇ ಆಗ್ಬೋದು, ಪೇಟಿಎಮ್ ಆಗ್ಬೋದು, ಬಳಕೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದು ಡಿಜಿಟಲ್ ಆಗಿ, ಒಂದು ವರ್ಚುವಲ್ ಆಗಿ ನಡೀತಾ ಇರ್ತಕ್ಕಂಥದ್ದೇ ಈ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ಬೋದು. ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಒಂದು 3 ರೂಲನ್ನು ತಿಳ್ಕೊಬೇಕಾಗುತ್ತೆ. ಅದು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ, ಇನ್ನೊಂದು ಡಿಸೆಂಟ್ರಲೈಸ್ಡ್, ಇನ್ನೊಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು. ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಏನು. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಒಂದು ಡಿಜಿಟಲ್ ಲೆಡ್ಜರು. ಇದು ನಮಗೆ ತುಂಬಾ ಸೇಫ್ ಅಂತ ಹೇಳ್ಬೋದು. ಇದರಲ್ಲಿ ಏನಿರುತ್ತೆ, ನಮ್ಮ ಡಾಟಾ ಅಂತಕ್ಕಂಥದ್ದು ಇದರಲ್ಲಿ ಸ್ಟೋರೇಜ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ನಾವು ಯಾರಿಂದ ಕಳಿಸಿದ್ವಿ, ಎಷ್ಟು ಸಮಯದಲ್ಲಿ ತಗೊಂಡ್ವಿ, ಎಷ್ಟು ಕಾಯಿನನ್ನು ಕಳಿಸಿದ್ವಿ ಅಂತಕ್ಕಂಥ ಪೂರ್ತಿಯಾದಂಥ ಟ್ರಾನ್ಸಾಕ್ಷನ್ನು ಇದರಲ್ಲಿ ಸೇಫ್ ಆಗಿ ನಮಗೆ ಹೋಲ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಎಷ್ಟೇ ವರ್ಷಗಳ ನಂತರ ಸಹ ನಾವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಅಷ್ಟೊಂದು ದಿ ಬೆಸ್ಟು ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಅಂತ. ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸೇಫೆಸ್ಟ್ ಟೆಕ್ನಾಲಜಿ ಇದೆ ಅಂತ ಹೇಳಿದ್ರೆ ಅದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಈ ಡಿಸೆಂಟ್ರಲೈಸ್ಡ್ ಅಂದರೆ ಏನು? ಡಿಸೆಂಟ್ರಲೈಸ್ಡ್ ಅಂತಕ್ಕಂಥದ್ದು ಒಂದು ಡಿಜಿಟಲ್ ಅಂತ ಹೇಳ್ಬೋದು. ಇದು ನಮಗೆ ಯಾವುದೇ ಥರದ ಒಂದು ಗೌರ್ಮೆಂಟ್ ಅಂಡರ್ ಅಲ್ಲ, ಅಥವಾ ಒಂದು ಪರ್ಸನ್ನ ಹತರಲ್ಲ, ಇದು ಇರೋದಿಲ್ಲ. ಇಲ್ಲಿ ಓನ್ಲಿ ಕ್ರಿಯೇಟರ್ಸ್ ಅಥವಾ ನೋಡ್ಸ್ ಅಂತ ಇರ್ತಾರೆ. ಅವರು ಸಹ ನಮ್ಮ ಥರನೇ ಸದಸ್ಯರಾಗಿ ಉಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ಇದು ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿಯನ್ನು ಕೈಯಲ್ಲಿದ್ದರೆ ಅದು ಮೇ ಬಿ ಒಂದು ಸೆಂಟ್ರಲೈಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಸೆಂಟ್ರಲೈಸ್ ಸಿಸ್ಟಮ್ ಅಂತಕ್ಕಂಥದ್ದು ಒಬ್ಬರು ಪ್ರೊಪ್ರೈಟರ ಅಥವಾ MDನ CMDನ ಈ ಥರ ಇರ್ತಾರೆ. ಇದಕ್ಕೆ ಓನ್ಲಿ ಕ್ರಿಯೇಟರ್ ಅನ್ನೋರು ಇರ್ತಾರೆ. ಆ ಕ್ರಿಯೇಟರು ಸಹ ನಮಗೆ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ಡಿಪ್ಲಾಯ್ ಮಾಡಿಬಿಟ್ಟು ಸದಸ್ಯರಾಗಿ ಉಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಮೂರನೇ ರೂಲು ಸ್ಮಾರ್ಟ್ ಕಾಂಟ್ರಾಕ್ಟ್. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ ಏನು? ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಒಂದು ಡಿಜಿಟಲ್ ಅಗ್ರಿಮೆಂಟ್. ಈಗ ಅಗ್ರಿಮೆಂಟ್ ಮಾಡಬೇಕಂದ್ರೆ ನಾವು ಮೊದಲು ಏನು ಮಾಡ್ತೀವಿ, ಒಂದು ಸ್ಟಾಂಪ್ ಪೇಪರ್ ತೊಗೊಳ್ತೀವಿ, ನೋಟ್ರಿ ಮಾಡ್ತೀವಿ. ಸೊ ಅದನ್ನು ಟೈಪ್ ಮಾಡಿಸ್ಬಿಟ್ಟು ಒಂದು 11 ಮಂತ್ಸ್ ಅಥವಾ 3 ಇಯರ್ಸ್ಗೆ ಅಂತ ಮಾಡ್ಕೊಳ್ತೀವಿ. ಆಫ್ಟರ್ 3 ಮಂತ್ಸ್ ಅಥವಾ 11 ಮಂತ್ಸ್ ಅಥವಾ 3 ಇಯರ್ಸ್ಗೆ ಏನಾಗುತ್ತೆ, ಆ ಪೇಪರ್ ಹರಿದು ಹಾಕಿದ್ರೆ ಅದು ವ್ಯಾಲಿಡ್ ಮುಗ್ದೋಗುತ್ತೆ. ಬಟ್ ಇಲ್ಲೂ ಕ್ರಿಪ್ಟೋಗ್ರಫಿ ಕೋಡಿಂಗ್ ಸಿಸ್ಟಮಲ್ಲಿ ಒಂದು ಡಿಜಿಟಲ್ ಆಗಿ ಅಗ್ರಿಮೆಂಟ್ ಆಗೋದ್ರಿಂದ ನಮಗೆ ಇದು ಜೀವನ ಪರ್ಯಂತ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಕ್ರಿಪ್ಟೋಗ್ರಫಿ ಕೋಡಿಂಗ್ ಸಿಸ್ಟಮಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದು ನಡೆದಿರುತ್ತೆ. ಯಾರು ನೋಡ್ಸ್ ಅನ್ನೋರು ಒಂದು ಡಿಸೆಂಟ್ರಲೈಸ್ಡ್ ಆಗಿ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ಇದನ್ನು ಡಿಪ್ಲಾಯ್ ಮಾಡಬೇಕಂತ ಹೇಳಿದ್ರೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದು ನಡೆಯುತ್ತೆ. ಒನ್ಸ್ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದು ನಡೆದಿದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಿವರೆಗೂ ಒಂದು ಎಲೆಕ್ಟ್ರಾನಿಕ್ ಪವರು, ಒಂದು ಇಂಟರ್ನೆಟ್ ಸಿಸ್ಟಮ್ ಅನ್ನೋದು ಇರುತ್ತೆ, ಅಲ್ಲಿವರೆಗೂ ಈ ಒಂದು ಅಗ್ರಿಮೆಂಟ್ ಅಂತಕ್ಕಂಥದ್ದು ಜೀವಂತ ಅಂತ ಹೇಳ್ಬೋದು. ಇಷ್ಟೊಂದು ಪವರ್ಫುಲ್ ಟೆಕ್ನಾಲಜಿಗಳ ಮುಖಾಂತರ ಬಂದಿರತಕ್ಕಂಥದ್ದೇ ಈ ಒಂದು ಕ್ರಿಪ್ಟೋ ಕರೆನ್ಸಿ. ಹಾಗಾದರೆ ಈ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಇದು ಎಲ್ಲಿಂದ ಪ್ರಾರಂಭ ಆಯಿತು? 2009ರಲ್ಲಿ ಅನ್ನೋನ್ ಪರ್ಸನ್ ಸತೋಶಿ ನಾಕೊಮೋಟೋ ಅನ್ನೋ ವ್ಯಕ್ತಿ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಬಿಟ್ಕಾಯಿನನ್ನು ಕಂಡುಹಿಡಿತಾರೆ. ಆಗ ಇದರದ್ದು ಬೆಲೆ ಬಂದುಬಿಟ್ಟು ಕೇವಲ ₹5.80. ಇವತ್ತಿನ ಅದರದ್ದು ಬೆಲೆ ನಾವು ನೋಡಿದಾಗ 35 ಲಕ್ಷ ಇದೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ 2009ರಲ್ಲಿ ನಾವೇನಾದರೂ ಒಂದು 100 ಕಾಯಿನನ್ನು ಅರ್ನ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾವು ಒಂದು ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ಸೊ ಆ ಒಂದು ಸುವರ್ಣ ಅವಕಾಶವನ್ನು ಆವಾಗ ನಾವು ಕಳ್ಕೊಂಡಿದ್ದೀವಿ. ಇವಾಗ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅವೇರ್ನೆಸ್ ಅಂತಕ್ಕಂಥದ್ದು ಈಗ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೆಚ್ಚಿಗೆ ನಾಲೆಡ್ಜನ್ನು ಪಡ್ಕೊಳ್ಳಿ, ಕ್ರಿಪ್ಟೋವನ್ನು ಅರ್ನ್ ಮಾಡಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.